ಬಂದಿದ್ದೆ ಕೇಳಕ್ಕೆ ಯಾಕೆ ಬಂದದ್ದು ಹೇಳ್ಕೊಂಡು ನಾಳೆ ಹೊಸ ವಿಡಿಯೋ ಬರ್ತದೆ. ಸ್ಟೇ ಟ್ಯೂನ್ ಅಲ್ಲ 12 ಟುಮಾರೋ ಇಸ್ ಎ ವೆರಿ ಸ್ಪೆಷಲ್ ಡೇ 4 hour ದೊಡ್ಡಪ್ಪ ಆಫ್ಟರ್ ಎ ಲಾಂಗ್ ಪಾರ್ಟಿ ಸಿಗ್ತದೆ. 4 ದಿವಸದಿಂದ ಕಾಯ್ತಾ ಇದ್ದೇವೆ, ಇವತ್ತು ಬರ್ತೇವೆ ನಾಳೆ ಬರ್ತೇವೆ. ಸೊ ಫೈನಲಿ ಆ ದಿನ ನಾಳೆ ಬರ್ತಾ ಉಂಟು. ನಾಳೆ 8 ಗಂಟೆಗೆ ಫ್ಲೈಟ್. ಇವರು 3 ದಿನ ಮೊದಲು ರಜೆ ಹಾಕಿ ರಜೆ ಹೇಳ್ಕೊಂಡು ಎಲ್ಲ ಫ್ಲಾಪ್, ಅಟ್ಟರ್ ಫ್ಲಾಪ್. ಹಂಗಂತ ಬೇಡ. ನಿಂಗೊಂದು ಗೊತ್ತುಂಟಾ? ಈಚೆ ಬಾ ಕಾಣೋದಿಲ್ಲ. ನನ್ನ ಹೆಂಡತಿ ಕನ್ಸಲ್ಲೂ ಅದೇ ನಿದ್ದೆ ಕಣ್ಣಲ್ಲಿ ಈಗ ಮಾಡ್ತಿದ್ದೆ. ನಿದ್ದೆ ಕಣ್ಣಲ್ಲಿ ಈಗ ಮತ್ತೆ ನಾನು 4ನೇ ಸೀಟಲ್ಲಿ ಇದ್ದೇನೆ, 5ನೇ ಸೀಟಲ್ಲಿ ಇದ್ದೇನೆ. ಬೇರೆ ಯಾವ್ದಾಕಿರಂತೆ ಬ್ರೋ ಸಿ 11 ತನಕ ದುಡಿತಾ ಇದ್ದಾರೆ. ದಿಸ್ ಇಸ್ ಬಿಸ್ನೆಸ್ ಹಾರ್ಡ್ ವರ್ಕಿಂಗ್ ಹಾರ್ಡ್ ಕೋರ್ ಬಿಸ್ನೆಸ್ ಮ್ಯಾನ್. ಹಾರ್ಡ್ ವರ್ಕಿಂಗ್ ಇನ್ ಜಡ್ಡಿ. What is the fact? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇದೆ. ಗಾಯ್ಸ್ ಇವತ್ತೇನಂತಂದ್ರೆ ಇಲ್ಲಿ ಗಾಯ್ಸ್ ಬರ್ತಾ ಇತ್ತು ಕೇಳುವ ಅಪ್ಪ ಹೇಳಿ ಅಪ್ಪ ಮೆಹಂದಿ ಎಲ್ಲ ಹಾಕ್ಯಾರ ನೋಡಿ, ಕಾರ್ ತರದೇನ ಅಪ್ಪ ಮೆಹಂದಿ ಎಲ್ಲ ಹಾಕಿದ್ವಿ. ಈಜಿ ಹೇಳಿ. ಹೇಳಿ ಈಗ ನಿಮ್ದು ಕಾರ್ ಬರ್ತಾ ಉಂಟು, ಖುಷಿ ಆಗ್ತಾ ಉಂಟು, ಸಂತೋಷದ ವಿಷಯ. ಇವತ್ತು ಮಲ್ತೀರಾ? ಡ್ರೀಮ್ ಕಾರ್, ಡ್ರೀಮ್ ಕಮ್ಸ್ ಟ್ರೂ. ಅಂದ್ರೆ ಬ್ರಿಜ ತೆಗಿಬೇಕಂತಿತ್ತು, ಅದಾಗ್ಲಿಲ್ಲ. ಅದರ ನಂತರ 5 ಸೀಟರ್ ಇತ್ತು, ಡ್ರೀಮ್ 5 ಸೀಟರ್ ಇತ್ತು. 5 ಸೀಟರ್ ಇಂದ ಅಪ್ಗ್ರೇಡ್ 7 ಸೀಟರ್ ಹೋಗ್ತಿದೆ. ಹೌದು, 5 ಸೀಟ್ ಇಂದ 7 ಸೀಟ್ ಹೋಗ್ತಿದೆ. ಆಗಿದ್ದ ಕಾರಣ ಸಂತೋಷದ ವಿಷಯ. ಪಾರ್ಟಿ ಆಲ್ ಟುಮಾರೋ ಕಮ್ ಟುಮಾರೋ. ವೆಲ್ಕಮ್ಸ್ ಯು ಆಲ್ವೇಸ್ ವೆಲ್ಕಮ್ಸ್ ಯು. ಪರೋಟ ಅಂತ ನಂದು ಮಾತ್ರ ಕಟ್ಟು ಪ್ರಾನ್ಸ್ ಕರಿ, that's it. Enough. ಇದು ಅಪ್ಪನ ಹೆಂಡತಿ. ಹೇಳಿ. ಕಾರ್ ಬರ್ತಾ ಉಂಟು, ಹೇಳಿ. ಕಾರ್ ಬರ್ತಾ ಉಂಟು, ಖುಷಿಯ ವಿಷಯ ಹೇಳಿ. ಮತ್ತೆ ಅಷ್ಟೇ ಲಾಸ್ಟಿಗೂ ಎಂತ ಪರ್ಮಿಷನ್ ಕೊಟ್ರು ಕಾರ್ತಿಗೆ ಕಲ. ಪರ್ಮಿಷನ್ ಗ್ರಾಂಟೆಡ್. ಹೈಕೋರ್ಟ್ ಇದು ಪರ್ಮಿಷನ್ ಸಿಕ್ತು. ಹೇಳಿ ನಿಮ್ದು. ನಾನೆಂತ ಖುಷಿಯ ವಿಷಯ. ಸ್ಟಾರ್ಟಿಂಗ್ ಪ್ಲಾನ್ ಇದ್ದದ್ದು 5 ಸೀಟರ್ ಅಂತ 7 ಸೀಟರ್ಗೆ ಅಪ್ಗ್ರೇಡ್ ಆಗಿದ್ದಾರೆ. ನಂಗೊಂದು ಸೀಟ್ ಸಿಕ್ತಂದ್ರೆ ಇನ್ನು ಖುಷಿ ಉಂಟು, ಎಲ್ಲಿಗೋರು ಸಹ ಅಷ್ಟೇ. ನಾವೀಗ ರೀಚ್ ಆದ್ವಿ ಮಂಜೇಶ್ವರಕ್ಕೆ. ಕರ್ನಾಟಕದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಅವರ ನಾಡು ನಮ್ಮದು. ನಮ್ಮ ಪ್ರೆಸಿಡೆಂಟ್ ಅವ್ರು ಫುಲ್ ರೆಡಿಯಾಗಿ ಬಂದಿದ್ದಾರೆ ಇವತ್ತು. ನಮ್ಗೆ ಟಿಕೆಟ್ ಎಲ್ಲ ಮಾಡಿ ಬರ್ತಾ ಇದ್ದಾರೆ. ಇನ್ನೊಂದು ನಂಬರ್ ಕುಂಬ್ಳೆಯಲ್ಲಿ ಹತ್ತುತ್ತಾ ಇದ್ದಾರೆ. ಕಾರಲ್ಲಿ 5 ಜನ, ಟ್ರೈನಲ್ಲಿ 6 ಜನ, ಟೋಟಲ್ 11 ಜನರು ಕಾರನ್ನು ತರಲಿಕ್ಕೆ ಹೋಗ್ತಾ ಇದ್ದೇವೆ. ಅಂಚಿನ ಕರಡಿ ಎತ್ತನ್ನ ನೀವು ಮೇಘಾಲಯದ ಕರಡಿ. ನಾವು ನೆಕ್ಸ್ಟ್ ಹೋಗುದು ಕಾನಿಂಘಾಟ್. ನಮ್ಮ ಮುಂಚಿನ ನಿಲ್ದಾಣ ಕುಂಬ್ಳೆ. ಒಬ್ರು ನಮಗೆ ಹತ್ತಲಿಕ್ಕಿದ್ದಾರೆ, ಹರ್ಷಿತ್ ಅವರು ಸಹ ನಮ್ಮೊಟ್ಟಿಗೆ ಸೇರ್ಲಿಕ್ಕಿದ್ದಾರೆ. ಮತ್ತೆ ಎಲ್ರು ನಾವು ಒಟ್ಟಿಗೆ ಹೋಗಿ ಕಾನಿಂಘಾಡಲ್ಲಿ ಇಳಿದು ಅಲ್ಲಿಂದ ರಿಕ್ಷಾ ಅಥವಾ ಕಾರ್ ಏನಾದ್ರು ತಗೊಂಡು ಹೋಗ್ಬೇಕು ಶೋರೂಮಿಗೆ. ಲಿಫ್ಟಿಕ್ ಆಗಿದ್ದು ಕಮ್ಮಿ ಆಗಿದೆ ಅಂತೆ, ಆಗಿನ ಕುಂಬ್ಳೆಲ್ಲ ಇದ್ದು ಇನ್ನೊಂದು ಲಿಫ್ಟಿಕ್. ಅದೊಂದು ಲಿಫ್ಟಿಕ್ ನೋಡಿ.
ಅದೇ ಬೇಸರದ ಲಿಫ್ಟಿಗೆ ಆಲ್ರೆಡಿ ಉಂಟು, ಇನ್ನೂ ಸಹ ಲಿಫ್ಟಿಗೆ ಕಡಿಮೆ ಆಗಿದೆ ಅಂತೆ. ನಾವೆಲ್ಲ ಆಚೆ ಹೋಗಿ ಕಾದ್ರೆ ಇವ್ರು ಈಚೆಯಿಂದ ಬಂದಿದ್ದಾರೆ. ನಾವೆಲ್ಲ ಅಲ್ಲಿ ಹೋಗಿ ವಿಡಿಯೋ ಮಾಡೋತ್ತಿಲ್ಲ ಕಾಯ್ತಿದ್ರೆ ನಮ್ನೇನೆ ಸ್ಕ್ಯಾಮ್ ಮಾಡಿಬಿಟ್ರು ಇವರು. ದೊಡ್ಡಪಲ್ಲಿ ಎತ್ತೆತ್ತು ನೋಡ್ತಾ ಇದ್ದಾರೆ ಟಯರ್ ಎಲ್ಲ ಉಂಟು ಅಂತ. ಫೈನಲಿ ನಾವು ರೀಚ್ ಆದ್ವಿ ಗೈಸ್. ಫುಲ್ ಮಳೆ, ಚಂಡಿ ಪುಂಡಿ. ಇದೇ ನಮ್ಮ ಕಾರ್ ಅಂತೆ. ಗಾಯ್ಸ್ ಇಲ್ಲಿ ನೋಡಿ ಎಲ್ಲ ಪೇಪರ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ, ಏನಾದ್ರು ಆಗ್ಬೇಕು. ಮತ್ತೆ ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ. അല്ലെങ്കിൽ നമുക്കത് ഓട്ടോമാറ്റിക് ആക്സസ് ഉണ്ടാവും, വണ്ടിയിൽ അകത്ത് വെച്ചു മാറ്റും. ಎಂತ ಮಳೆ ಮಾರೆ, ನಮ್ಗೆ ಮನೆಯಲ್ಲಿ ಇಡುವಾಗ ಸಿಡ್ಡೆ. ಕಾಸರಗೋಡು ಕುಂಬಳೆ ಹತ್ತಿರ ಮುಟ್ಟಿನಂದ್ರು ಫುಲ್ ಮಳೆ. ಮತ್ತೆ ನಾವು ರೈಲ್ವೆ ಸ್ಟೇಷನ್ ಇಂದ ಟ್ರೈನ್ ಎಲ್ಲ ಬಂತು. ನಮ್ದು ಇನ್ನೊಂದು ಟೀಮ್ ಬಂತು. ಮಳೆ ಅಂದ್ರೆ ಮಳೆ. ನಮ್ಮ ಮೇನ್ ಕಂಟೆಂಟ್ ಕ್ರಿಯೇಟರ್ ಇಲ್ಲಿ ಬರ್ತಿದ್ದಾರೆ, ಗಂಗಮ್ಮ. ನಮ್ದೊಂದು ಫೋಟೋಗ್ರಾಫರ್ ನೋಡಿ ಇಲ್ಲಿ. ಗಮ್ಮತ್ತುಂಟಾ? ಗಮ್ಮತ್ತುಂಟಾ? ನೋಡಿ ನಮ್ಮ ಪ್ಲಾನ್ ಹಾಕಿದ್ದಾರೆ ಇನ್ನೊಂದು ಕಾಸಕ್ಕೆ. ಇದಕ್ಕೆ ಸ್ಟಾರ್ಟಿಂಗ್ ಪ್ರೈಸ್ 14 ಲಕ್ಷ ಅಂತೆ. ಇವಾಗ್ಲೇ ಫುಲ್ ಪ್ಲಾನಿಂಗ್. ಅದೊಳ್ಳೆ ಫೆರಾರಿ ತರ ಇಲ್ಲ ಒಳಗಡೆ, ಹೇಗುಂಟು ಒಳಗಡೆ ಅಲ್ಲ? 25 ಲಕ್ಷ ಕೊಡಿ ಗೈಸ್. 14 ಅಂತೆ. ಒಂದು ಫ್ಲಾಟ್ ಇಲ್ಲ, ಇದು ಅಂಗಡಿ ಆಗ್ತದೆ. ಆಲ್ಟೋ 800 1.5 ಲಕ್ಷದ ಕಾರ್ ತೆಗೆದ್ರೆ ಆಯ್ತು. ಫುಲ್ ಬಿಸ್ನೆಸ್, ದಿಸ್ ಇಸ್ ಬಿಸ್ನೆಸ್. ಎಲ್ರಿಗೊಂದು ಬಿಸಿ ಆದ್ರೆ ಅಜ್ಜಿಗೊಂದೇ ಬಿಸಿ. ಟೈಮಿಂಗ್ 11 ಕಾಲ ಆಯ್ತು. ಮುಚ್ಚಿಟ್ಟಾರೆ, ನೀವು ನೋಡ್ಬಾರ್ದು ಅಂತ. ಯಾವ್ದು ಕಾರ್ ನಮ್ದು? ಇದಾ? ಹೌದಾ? ಹಾಗೆ ಎತ್ತಂಗಿಲ್ಲ. ಗಾಡಿ ಬಗ್ಗೆ ನನಗೆ ಅದು ಇದು ಕನ್ಫ್ಯೂಸ್ ಆಗ್ತದೆ. ಈ ನಮ್ಮ ಗಾಡಿ ಇದು ಇದ ನಮ್ ಗಾಡಿ ದೊಡ್ಡದು ಕಾಣುತ್ತಲ್ಲ, ದೊಡ್ಡದೇ ಅದು. ಇಲ್ಲ ಇಲ್ಲ ಅದಲ್ಲ, ಇದೆ ಅಂತ. ಇನ್ನು ಕಾರ್ ರಿವೀಲಿಂಗ್. ಫೈನಲಿ ಗೈಸ್, ವಾಟ್ ಗೈಸ್, ಟುಡೇ ಫುಲ್ ವರ್ಷ ವರ್ಷ ಕಲೆಕ್ಟರೇಟ್ ಅಟ್ಲೀಸ್ಟ್ ಒಂದು ರಜೆ ಕೊಡ್ತಿದ್ರೆ ಮಳೆ ಬರ್ತಿಲ್ಲ ಆಯ್ತು. ಹೌದು, ಕಲೆಕ್ಟರ್ ರಜೆ ಕೊಟ್ಟಾಗ ಮಳೆ ಇಲ್ಲ. ನನಗೆ ಮುಂದಲ್ಲ ಅಕ್ಕಿ ಆಗ್ತದೆ. ಇಲ್ಲ ಅಪ್ಪ, അതുപോലെ തന്നെ ഇത് ഓഫ് ചെയ്ത് വെച്ച് കഴിഞ്ഞാൽ ഇതിന് ഏറെ പുറകിലേക്ക് പോകും. സൗണ്ട് ഉണ്ട്, ഈ സൗണ്ട്. ನಮ್ಮ ಮನೇಲಿ ಒಬ್ರು ಮೆಕ್ಯಾನಿಕ್ ಇದ್ದಾರೆ ನೋಡಿ, ಹೊಸ ಕಾರ್ನ ಇವಾಗಲೇ ಸೆಟಪ್ ಮಾಡೋ ಪ್ಯಾನಲ್ ಇದ್ದಾರೆ. ನಮಗೆ
90 ಡಿಗ್ರಿ ಮಾಡ್ಬೋದು. ನಮ್ದು ಹೊಸ ಡ್ರೈವರ್ ನೋಡಿ ಆಯ್ತಲ್ಲ. ಟೈಲರಿಂಗ್ ಮಿಷಿನ್ ಅಲ್ಲಿ ಕೂತು ಇವಾಗ ಕಾರಲ್ಲಿ ಕೂರ್ತಾರಂತೆ. ಅದೆಂತ ಅದು ಸ್ಟೇರಿಂಗ್ ಗೇರ ಅದೆಂತ ಅದು ಸೇಮಿಗೆ ಮಾಡೋ ತಿರುಗಿಸೋದಲ್ಲ ಅದು. ಸ್ಟಿಚ್ ಹಾಕದಷ್ಟು ಈಸಿ ಇಲ್ಲ. ಹೌದಾ? ಹಾ ಹೇಗೆ ಉಂಟು ಅಂತ ಟೆಸ್ಟ್ ಮಾಡೋದು. ಟೆಸ್ಟ್ ಮಾಡೋದಾ? ಆಗಲಿ ಅವ್ರು ಬಂದ್ರು, ಅವ್ರಿಗೊಂದು ಲಿಫ್ಟ್ ಬೇಕಂತೆ. ಅದೇಯಾ? ಅಳಿಯೊಂದು ಡೇಟ್ ಆಫ್ ಬರ್ತ್ ಬಂದುಂಟಂತೆ ಕಾರ್ ನಂಬರ್ ಪ್ಲೇಟ್ ಅಲ್ಲಿ. ಸೊ ಎಲ್ರಿಗೆ ಸ್ವೀಟ್ ಕೊಡ್ತಾ ಇದ್ದಾರೆ. ಅಳಿಯ ತಂದಿದ್ದು ಸ್ವೀಟ್ ಅಂತೆ ಅಳಿಯನಿಗೆ. ಅದೊಂದಲ್ಲ ಶೇರಿಂಗ್ ವಿತ್ ಕೇರಿಂಗ್. ಮೇನ್ ಪರ್ಸನ್ ಹೋಗಲಿ ಯಾರು? ನಮ್ಮ ಮೇನ್ ಪರ್ಸನ್ ಫುಲ್ ಇವಾಗ್ಲೇ ಬಿಸಿ ಆಗಿದ್ದಾರೆ. ನಾಗ ಸ್ಮೈಲ್ ನೋಡಿ ಅಂತೆ. ಇವ್ರು ಸಹ ಬಂದ್ರು. ಹ್ಯಾಪಿಯೆಸ್ಟ್ ಮ್ಯಾನ್ ಆನ್ ಅರ್ತ್. ಅವ್ರಿಗೆ ಯಾರಿಗೆ ಬಾಯಿ ಕೊಡೋದೇ ಗೊತ್ತಾಗ್ತಿಲ್ಲ. ಎಲ್ರು ಕೊಡ್ತಿದ್ದಾರೆ, ಇಲ್ಲೊಬ್ರು ಇಲ್ಲಿಬ್ರು ಇವರು ಪಾಪ. ಅವ್ರು ಯಾರಿಗಂತ ಬಾಯಿ ಕೊಡ್ತಾರೆ? ಅವಂದು ಎಲ್ಲರೂ ಕೊಟ್ರ ಪಾಪ ಹೇಗೆ ಇಲ್ಲಿ ಸಹ ಅಂದಿದ್ದು ಗಮ್ಮತ್ ಎಲ್ರಿಗೆ ಇವತ್ತು. ಲಾಸ್ಟಿಗೆ ಅಮ್ಮ ಸಹ ಅಂತ ಇದು ಗಮ್ಮತ್ತು. ಈಗ ಲಾಸ್ಟಿಗೆ ನನಗೆ ಕೊಡ್ಲಿಲ್ಲ ಯಾರಿಗೆ? ಕ್ಯಾಮರಾ ಮ್ಯಾನಿಗೆ. ನನಗೆ ಫುಲ್ ಬಾಕ್ಸ್ ಅಂತ ಅಲ್ಲ. ತೆಗಿಬೇಕು. ಆಚೆ ಬಂದ ನೆಕ್ಸ್ಟ್ ಬಾಸ್ ಅಲ್ಲ, ಈ ಕಡೆ ಇದ್ರೆ ಕಚ್ಚಲ. ಇವತ್ತೊಂದು ಶುಗರ್ ಟೆಸ್ಟ್ ಮಾಡಕ ಅಂತ ಎಲ್ಲ ಬರ್ತಿದೆ. ಫುಲ್ ಡೀಟೇಲ್ ಆಗಿ ನೋಡ್ತಾ ಇದ್ದಾರೆ. ಬ್ರೋ ಇಸ್ ಫುಲ್ ಬಿಸಿ ವಿತ್ ಎಕ್ಸ್ಪ್ಲನೇಷನ್. ಇನ್ನು ತಲೆ ಬೇಸಿಲ್ಲ, ಕಾರ್ ದೊಡ್ಡದಾಯ್ತು. ಬ್ರೋ ಹೆಂಗಿರಿಕ್ರೆ? ಜಾಲಿ ಫುಲ್ ಹ್ಯಾಪಿ. ಫೈನಲಿ ಇವತ್ತು ಗಾಡಿ ಕೊಡ್ತೇನೆ, ನಾಳೆ ಗಾಡಿ ಕೊಡ್ತೇನೆ ಹೇಳ್ಕೊಂಡು ಕೊಟ್ಟ ಗಾಡಿ ಇವತ್ತು ಸಿಕ್ತಂತೆ. ಇವ್ರು ಪಾಪ 3 ದಿನ ಹಿಂದೆ ರಜೆ ಎಲ್ಲ ತಕೊಂಡ್ ಬಂದಿದ್ದಾರೆ. ಫೈನಲಿ ವಿ ಆರ್ ಇನ್ ನ್ಯೂ ಕಾರ್. ನನ್ ಮೇಕಪ್ ಜಾಸ್ತಿ ಪರ ಮುಖ ನಾವೀಗ ಇಲ್ಲಿಂದ ಸೀದಾ ಮಧುರಿಗೆ ಹೋಗಿ ಪೂಜೆ ಮಾಡಿಸಿ ಮತ್ತೆ ಮನೆಗೆ ಹೋಗಿ ನೈಟ್ ಫುಲ್ ಪಾರ್ಟಿ. ಟೈಟ್ ಡಬ್ಲ್ಯೂ ಎಲ್ಲ ಮಾಡಕ್ಕಾಗ್ತದೆ. ಮತ್ತೆ ಅವ್ರಿಗೆ ನಮ್ಮ ಸೀಟು ಕಾರ್ನಂತೂ ನೋಡಿ ಫುಲ್ ಏನು ಬಾಕಿ ಇಲ್ಲ ಜಾಗ. ಅಷ್ಟು ಸಹ ಫುಲ್ ನೋಡಿ ಬಿಟ್ಟಿದ್ದಾರೆ. ಒಂದೊಂದು ಬೆಲ್ಟ್ ಇಂದ ಹಿಡಿದು ಒಂದೊಂದು ಹೆಡ್ ರೆಸ್ಟ್ ತನಕ ಎಲ್ಲ ಕಿತ್ತಾಕಿ ನೋಡ್ತಿದ್ದೇವೆ ನಾವೆಲ್ಲ. ಇದು ಬೆಲ್ಟ್ ಪ್ಯಾಂಟಿಗೆ ಹಾಕ್ಲಿಕ್ಕೆ ಬೆಲ್ಟ್ ಅಂತ. ಪ್ಯಾಂಟ್ ಲೂಸ್ ಆದ್ರೆ ಇಲ್ಲ ಈಚ್ ಉಂಟಲ್ಲ 3 ಬಂದಾತು ಸೀಟ್ ಬೆಲ್ಟ್. ನಮ್ಮ ಆಪರೇಟರ್ ಎಂಟ್ರಿ ಕೊಟ್ಟರು ಫೀಲ್ಡ್ಗೆ. ನಮ್ಮ ಆರ್ಮಿ ಆಫೀಸರ್ ಇದ್ದಾರೆ. ಹೇಗಾಯ್ತು ಕಾರ್ ತೆಗೆದು? ಕಾರ್ ನೋಡಿ ಹೇಗಾಯ್ತು? ವೆರಿ ನೈಸ್ ಅಂತೆ. ಡ್ರೈವರ್ ಎಲ್ಲ ನೀವು ಇವಾಗ್ಲೇ ಕೂತಿದ್ದೀರಾ ಹೋಗಿ ನೀವು ಸಹ. ಇವ್ರು ಮೇನ್ ರಿವ್ಯೂಸ್ ಕೊಡ್ಬೇಕು. ಹೇಗೆ ಅನಿಸ್ತು ಕಾರ್ ತೆಗೆದು? ಸೂಪರಾ? ಮತ್ತೆ
10 ಮಾರ್ಕ್ಸ್ ಕ್ವಶನ್ ಇದು. ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ. ಚಂದ ಉಂಟ ನೋಡಿ. ಇವರು ದೇವಸ್ಥಾನಕ್ಕೆಲ್ಲ ಹೋಗಿ ಪ್ರಸಾದೆಲ್ಲ ತಂದು ಬೆಳಕಿನ ವೇಗ ಅಂತ ಫಾಸ್ಟ್ ಇದ್ದಾರೆ ಇವರು. ಹೇಳಿ ಹೂವೆಲ್ಲ ಇಟ್ಟಾಯ್ತು. ಎങ്ങനെ ಇವತ್ತು ನನ್ನ ಹೆಂಡತಿ ನಿದ್ರೆ ಬರ್ತಿಲ್ಲ. ಕಾರಿನ ಮಾಲೀಕರು ಇಲ್ಲಿದ್ದಾರೆ. ಎಲ್ಲ ಗೋದಾಟದಲ್ಲಿ ಅಷ್ಟೇ. ಎಲ್ಲ ಗೋದಾಡಪಲ್ಲಿ ಇಷ್ಟೇ ಅಂತ ಗಮ್ಮತ್ತುಂಟು ಇವತ್ತು ರಾತ್ರಿ. ಟೆಂಪಲ್ಗೆಲ್ಲ ಹೋಗಿ ಇವತ್ತಿನ ಗಾಡಿನ ರಿವ್ಯೂ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಕಪಲ್ಸ್ ಇಂದ ಹೇಗಾಯ್ತು ಗಾಡಿ ತೆಗೆದು? ಸೂಪರ್ ಉಂಟು ಗಾಡಿ. ಇದು ಅಪ್ಪಂದು ಡ್ರೀಮ್ ಕಾರ್ ತೆಗಿತ್ತು. ಹೌದು, 5 ಸೀಟರ್ 7 ಸೀಟರ್ ಅಪ್ಗ್ರೇಡ್. ಫಸ್ಟ್ ಮಾರುತಿ 800 ತೆಗ್ದು, ಮತ್ತೆ ನಾವು ಜನ ಜಾಸ್ತಿ ಆಯ್ತು ಹೇಳಿ ಓಮಿನಿ ತೆಗ್ದು. ಓಮಿನಿ ಆದ ನಂತರ ಹೊಸ ಮನೆ ಕಟ್ಟಿದ್ವಿ, ಹೊಸ ಕಾರ್ ಇರ್ಲಿಲ್ಲ, ವ್ಯಾಗನರ್ ತೆಗ್ದು. ಈಗ ನಾವು ದೊಡ್ಡ ಜನ ಫ್ಯಾಮಿಲಿ ಸೆವೆನ್ ಸೀಟ್, ಅದೇ 7 ನಾವು 10 ಜನ ಹಾಕೊಂಡು ಹೋಗ್ತೇವೆ. ನೆಕ್ಸ್ಟ್ ಟ್ರೈನ್ ತೆಗಿಯೋದ ಅಂತ ಮಾಡ್ಕೊಂಡು ಹೋಗ್ತೇವೆ. ನೆಕ್ಸ್ಟ್ ಇನ್ನು ಜನ ಜಾಸ್ತಿ ಸಸ್ಸದು ಅಂತ ಪಿಕಪ್ ತೆಗೆದು. ಪಿಕಪ್ ಬೆಸ್ಟ್. ಲಾರಿ ಅಲ್ಲನ ಇನ್ನೊಂದುಂಟಲ್ಲ ಟೆಂಪೋ, 13 ಜನ. ಟೆಂಪೋದಲ್ಲಿ ಇದು ಬಾಳೆ ಕಂಬ ಪುಗ್ಗೆ ಎಲ್ಲ ಗಟ್ಟಿ. ಹೇಗಾಯ್ತು ಕಾರೆಲ್ಲ ತೆಗ್ದು? ಒಳ್ಳೆ ಮೊದಲೇ ನಮ್ಮಲ್ಲಿ ಸಣ್ಣ ಕಾರ್ ಇತ್ತು. ಸಣ್ಣ ಕಾರ್, ಈಗ ದೊಡ್ಡದಾಯ್ತು. ಫ್ಲಾಶ್ ಬ್ಯಾಕ್ ಹೊಸ ಮನೆ ಕಟ್ಟಿದ ನಂತರ ಬ್ಯಾಟರಿ ಹೊಸ ತಂದ್ವಿ. ಈಗ ಫ್ಯಾಮಿಲಿ ಆಮೇಲೆ ಮದುವೆ ಆಯ್ತು, ಫ್ಯಾಮಿಲಿ ದೊಡ್ಡದಾಯ್ತು. ನಮ್ಮ ಹೆಂಡತಿ ಮುಖ್ಯ ಆದ್ಲು. ಕಲರ್ ಚೂಸ್ ಮಾಡಿದ ಕಾವ್ಯ ಅಂತೆ. ಸೇಮ್ ಅದಕ್ಕೆ ಡ್ರೆಸ್ ಸಹ ಅದೇ ಕಲರ್ ಡ್ರೆಸ್ ಹಾಕೊಂಡ್ ಬಂದಿರ. ಕಾರ್ ಬಂದಾಗ ಫಸ್ಟ್ ಕಾರ್ ಬಂದಾಗ ಇದೇ ಕಾರ್ನರ್ ಬೇಕು ಅಂತ ಹೇಳಿದ್ದೆ ನಾನು. ಸ್ವಾತಂತ್ರ್ಯ ಹೋರಾಟಗಾರರು ಬಂದಿದ್ದಾರೆ ಇಲ್ಲಿ. ಬೇಕು ಅಂತ ಹೇಳಿ ಆಯ್ತಾ. ಸ್ವೀಟ್ನ ಸವಿ ಬಿಡ್ಲಿಲ್ಲ, ತಗೊಂಡೋಗಿದ್ದಾರೆ. ಎಲ್ಲಿ ಇದು? ನಮ್ಮ ಡ್ರೈವರ್ ಬಂದಿದ್ದಾರೆ. ಇವರು F1 ಡ್ರೈವರ್. ಆಯ್ತಾ ಕನ್ನಡ ಇವರಂದು ಮೇನ್ ಡ್ರೈವ್. ಗಾಯ್ಸ್, ಇಲ್ಲೆಲ್ಲ ಇಷ್ಟು ಗಮ್ಮತ್ತಾಯ್ತು. ಇನ್ನು ನೆಕ್ಸ್ಟ್ ಹೋಗ್ತಿರೋದು ನಾವು ಮಧುರ ದೇವಸ್ಥಾನಕ್ಕೆ. ಅಲ್ಲಿ ಏನೆಲ್ಲ ಗಮ್ಮತ್ತು ಮಾಡಿದ್ವಿ ಅಂತ ತೋರಿಸ್ತೀವಿ. ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2.